ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ. ಅದ್ರಲ್ಲಿ ಏನಿದೆಯಪ್ಪ ಅಂದ್ರೆ ಬರೀ ಜಗಳನೇ ಇದೆ ಅಂತ ಹೇಳ್ಬೋದು. ಗಿಲ್ಲಿ ಅವ್ರಿಗೆ ಹಾಗೇನೆ ರಿಷಾ ಅವರಿಗೆ ಜಗಳ ಶುರುವಾಗಿದೆ. ಈ ರಿಷಾ ಅವ್ರು ಜಗಳಾಡೋದೇ ಒಂಥರ ಇರಿಟೇಟ್ ಅನ್ಸುತ್ತೆ ಅಂತ ಹೇಳ್ಬೋದು. ಸುಮ್ನೆ ಕಿರಿಸ್ತಾ ಇರ್ತಾರೆ, ಸುಮ್ನೆ ಅರಿಸ್ತಾ ಇರ್ತಾರೆ. ಅದ್ರಲ್ಲಿ ಏನು ಪಾಯಿಂಟೇ ಇರೋದಿಲ್ಲ. ಅಯ್ಯೋ, ಈ ವಾರ ಬೇರೆ ಅದ್ರಲ್ಲಿ ಟಾಸ್ಕ್ ಇರೋದಿಲ್ಲ, ಏನು ಇರೋದಿಲ್ಲ. ಎಲ್ರನ್ನು ನಾಮಿನೇಟ್ ಮಾಡಿದ್ದಾರೆ ಕಿಚ್ಚ ಸುದೀಪ್ ಅವರು. ಇನ್ ಈ ವಾರ ಪೂರ್ತಿ ಇದೇ ನೋಡ್ಬೇಕಾ ಜಗಳನ? ಅದು ಪಾಯಿಂಟ್ ಇಲ್ದೇ ಇರೋ ಜಗಳನ ನೋಡ್ಬೇಕಾ ಅನ್ನೋದೇನೆ ಒಂದು ಬೇಜಾರು ಅಂತ ಹೇಳ್ಬೋದು. ಇವಾಗ ಪ್ರೊಮೋ ಕಡೆಗೆ ನೋಡೋದಾದ್ರೆ, ರಿಷಾ ಅವರು ಸ್ನಾನಕ್ ಹೋಗಿರ್ತಾರೆ. ಅವಾಗ ಗಿಲ್ಲಿ ಅವರು ಒಂದ್ ಬಕೆಟ್ ಅನ್ನ ಕೊಡು ಅಂತ ಕೇಳ್ತಾ ಇರ್ತಾರೆ. ಅವರು ಕೊಡದೆ ಇರೋದಕ್ಕೆ, ನಾನು ಕೊಡಲ್ವಾ, ಹಾಗಿದ್ರೆ ನಾನು ಏನ್ ಮಾಡ್ಬೇಕೋ ಮಾಡ್ತೀನಿ, ನಿನ್ನ ಡ್ರೆಸ್ ಎಲ್ಲ ತಂದ್ ಹಾಕ್ತೀನಿ, ನಿನ್ ವಾರ್ಡ್ರೋಬ್ ಎಲ್ಲ ಹಾಳ್ ಮಾಡಾಕ್ತೀನಿ ಅಂತ ಹೇಳ್ತಾ ಇರ್ತಾರೆ. ರಿಷಾ ಅವರ ಬಟ್ಟೆನೆಲ್ಲ ಎತ್ಕೊಂಡ್ ಬಂದು ವಾಶ್ರೂಮ್ ಅಲ್ಲಿ ಹಾಕ್ಬಿಡ್ತಾರೆ. ಅದಕ್ಕೆ ರಿಷಾ ಅವರು ಕೇಳ್ಬೇಕಾ, ಇನ್ನು ಮೊದ್ಲೇ ಅವ್ರಿಗೆ ಏನು ಪಾಯಿಂಟ್ ಇಲ್ಲ ಅಂದ್ರೇನೆ ಸುಮ್ನೆ ಜಗಳ ಆಡಕ್ ಹೋಗ್ತಾ ಇರ್ತಾರೆ. ಕಿರ್ಚೋದು ಅರ್ಚೋದು ಮಾಡ್ತಾರೆ ಮನೇಲಿ ಕಾಣಿಸ್ಕೋಬೇಕು ಅನ್ನೋ ಸಲುವಾಗಿ. ಇನ್ನು ಗಿಲ್ಲಿ ಅವರು ಈ ರೀತಿ ಮಾಡಿದ್ರೆ ಬಿಡ್ತಾರ? ಅದ್ರಲ್ಲೂ ಮನೆಯಲ್ಲಿ ಇರೋರು ಒಂದ್ ಸ್ವಲ್ಪ ಜನಕ್ಕೆ ಕೆಲಸ ಮಾಡಕ್ಕೇನೆ ಆಗಲ್ಲ ಅಂತ ಹೇಳ್ಬೋದು. ಅವ್ರಿಗೆ ಕೆಲಸ ಮಾಡಿ ಅಭ್ಯಾಸ ಇಲ್ವೋ, ಅಥವಾ ಅವ್ರ ಕೆಲ್ಸ ಮಾಡಕ್ಕೆ ಆಗಲ್ವೋ ಅವ್ರ ಕೈಯಲ್ಲಿ ಗೊತ್ತಿಲ್ಲ. ಅಂತದ್ರಲ್ಲಿ ಮತ್ತೆ ಅವ್ರ ಬಟ್ಟೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೋಬೇಕು ಅಂದ್ರೆ ಅವ್ರಿಗೆ ಬೇಜಾರಾಗಿ ಆಗುತ್ತೆ. ಸೊ ಗಿಲ್ಲಿ ಅವರು ಈ ರೀತಿ ಮಾಡ್ಬಾರ್ದಾಗಿತ್ತು. ರಿಷಾ ಅವ್ರುನು ಒಂದ್ ಬಕೆಟ್ ಕೊಟ್ಟಿದ್ರೆ ಆಗಿರೋದು. ಬಟ್ ಸಣ್ಣದನ್ನ ತುಂಬಾ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ನೋಡಿದ್ರೇನೆ ಗೊತ್ತಾಗುತ್ತೆ. ಆಮೇಲೆ ವಾಶ್ರೂಮ್ ಇಂದ ಬಂದವರೇನೆ ರಿಷಾ ಅವರು ತಮ್ಮ ಬಟ್ಟೆ ಎಲ್ಲ ನೋಡಿ ಗಿಲ್ಲಿ ಮೇಲೆ ಹಚ್ಚಾಡ್ತಾರೆ. ಎದುರಿಗೆ ಬಂದ ಗಿಲ್ಲಿಗೆ ಹೊಡಿತಾರೆ ಕೂಡ. ಅದು ಮ್ಯಾನ್ ಹ್ಯಾಂಡ್ಲಿಂಗ್ ರೀತಿ ಇಲ್ಲ ಅಂದ್ರೂ ಕೂಡ ಹೊಡೆದಿರೋದು ತಪ್ಪು ಅಂತಾನೆ ಹೇಳ್ಬೋದು. ಸಿಟ್ಟಲ್ಲೇ ಹೊಡೆದಿದ್ದಾರೆ, ತಮಾಷೆಗೇನು ಅಲ್ಲ. ಬಟ್ ಗಿಲ್ಲಿ ಅವರು ಅದನ್ನ ನೆಗ್ಲೆಕ್ಟ್ ಆಗೇನೆ ತಗೊಂಡಿದ್ದಾರೆ ಅನ್ಸುತ್ತೆ. ಆಮೇಲೆ ಕಿರ್ಚಾಡ್ಕೊಂಡು ಅರ್ಚಾಡ್ಕೊಂಡು ಬಟ್ಟೆನ ತಂದ್ ಹಾಕೋದು ಈ ರೀತಿ ನಿನಗೆ ತಮಾಷೆನ, ಚೀಪ್ ಆಗಿರೋ ಕಾಮಿಡಿ ಮಾಡ್ಕೊಂಡು ಅಂತ ಬೈತಾ ಇದ್ದಾರೆ. ಗಿಲ್ಲಿ ಅವರು ಆ ರೀತಿ ಮಾಡಬಾರ್ದಿತ್ತು. ಗಿಲ್ಲಿ ಅವ್ರದ್ದು ತಪ್ಪು ಅಂತ ನಾನು ಒಪ್ಕೋತೀನಿ. ಆದ್ರೆ ರಿಷಾ ಅವರು ಅದನ್ನ ಬೇರೆ ರೀತಿನೇ ತಿರುಗಿಸ್ತಿದ್ದಾರೆ. ಅಷ್ಟೆಲ್ಲ ಕೂಗಾಡೋದು, ಅಷ್ಟೆಲ್ಲ ಕಿರ್ಚಾಡೋ ಅಂತ ನೆಸೆಸಿಟಿನೇ ಇಲ್ಲ. ಇನ್ನು ಹೋಗ್ಬಿಟ್ಟು ಗಿಲ್ಲಿ ಅವರ ಬಟ್ಟೆನ ಕೂಡ ಎಳ್ದಾಕಿ ಎಲ್ಲ ಕಾಲಲ್ಲಿ ಒದಿಯೋದು ಮಾಡೋದು ಮಾಡ್ತಾ ಇರ್ತಾರೆ. ಅದಕ್ಕೆ ಅಶ್ವಿನಿ ಗೌಡ ಅವರು ಕೂಡ ಹೇಳ್ತಾರೆ, ಅವ್ನ್ ಮಾಡ್ದ ಅಂತ ನೀನ್ ಮಾಡ್ಬೇಡ, ಬೇಡ ಬಾ ರಿಷಾ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಅವ್ರ ಮಾತಾದ್ರು ಕೇಳ್ಬಿಟ್ಟು ಸುಮ್ನೆ ಇರ್ಬೇಕಿತ್ತು. ಎಲ್ಲ ತೆಗೆದು ಒಗ್ದಾಕೊಂಡು ಆ ಕಡೆ ಈ ಕಡೆ ಒಗೆಯೋದು ಮಾಡ್ತಾರೆ. ಯಾಕೆ ಹಿಂಗ್ ಮಾಡ್ತಿದ್ಯಾ ಅಂತ ಕೇಳಕ್ ಬಂದಿದ್ ಗಿಲ್ಲಿ ಅವ್ರನ್ನ ಕೂಡ ತಳ್ತಾ ಇರ್ತಾರೆ. ಸೊ ಟಚ್ ಮಾಡ್ಬೇಡಿ ಅಂತ ಇಲ್ಲಿ ರಕ್ಷಿತಾ ಅವರು ಕೂಡ ಅವರ ಪರವಾಗಿ ವಹಿಸ್ಕೊಂಡ್ ಬರ್ತಿದ್ದಾರೆ. ಆದ್ರೆ ಟಚ್ ಮಾಡ್ಬೇಡಿ ಅಂತ ಹೇಳ್ತಿರೋದು ಗಿಲ್ಲಿ ಒಳ್ಳೇದಕ್ಕಿನ್ನ ರಿಷಾ ಗೌಡ ಅವರ ಒಳ್ಳೇದಕ್ಕೆ ಅಂತಾನೆ ಹೇಳ್ಬೋದು. ಅದು ಅತಿರೇಕಕ್ಕೂ ಹೋಗಿ ಏನಾದ್ರೂ ಮಾಡಿದ್ರೆ ಅವರೇ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಬೇಕಾಗುತ್ತೆ. ಈಗಾಗಲೇ ಬೇರೆ ಹೊಡೆದಿರೋದನ್ನ ತೋರಿಸ್ತಿದ್ದಾರೆ. ಅದು ಏನಾದ್ರೂ ರೂಲ್ಸ್ ಬ್ರೇಕ್ ಮಾಡಿದಂಗೆನೆ ಆಯ್ತು. ಅದಕ್ಕೋಸ್ಕರ ಏನಾದ್ರೂ ಆಚೆ ಕಳ್ಸೋದು ತುಂಬಾನೇ ಡೌಟು ಅಂತ ಹೇಳ್ಬೋದು. ಬಟ್ ಪನಿಷ್ಮೆಂಟ್ ಅಂತೂ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಕಾಯ್ದು ನೋಡೋಣ ಏನಾಗುತ್ತೆ ಎಪಿಸೋಡ್ ಅಲ್ಲಿ ಅಂತ. ಈ ರೀತಿಯಾದ ಜಗಳಗಳನ್ನ ನೋಡಕ್ಕೆ ತುಂಬಾನೇ ಬೇಜಾರಾಗುತ್ತೆ. ಮತ್ತೆ ಅಷ್ಟೊಂದ್ ಏನ್ ಇಂಟ್ರೆಸ್ಟಿಂಗ್ ಬರಲ್ಲ ಅಂತ ಹೇಳ್ಬೋದು. ಕಳೆದ ಎಷ್ಟೋ ಸೀಸನ್ ಗಳಲ್ಲೂ ಕೂಡ ಜಗಳಾಡ್ತಾ ಇದ್ರು. ಅದ್ರಲ್ಲಿ ವ್ಯಾಲಿಡ್ ಪಾಯಿಂಟ್ ಇರ್ತಿತ್ತು. ಒಂದು ವಿಷಯಕ್ಕಾಗಿ ಜಗಳಾಡ್ತಾ ಇದ್ರು. ಆದ್ರೆ ಇದು ಏನಪ್ಪಾ, ಸುಮ್ನೆ ಕಾರಣನೇ ಇಲ್ದಿರ ಅತಿಯಾಗಿ ಚಿಕ್ಕ ವಿಚಾರಕ್ಕೇನೆ ತುಂಬಾನೇ ಕಿರ್ಚಾಡ್ತಾರೆ, ಅಳ್ಚಾಡ್ತಾರೆ. ಬರೀ ಧ್ವನಿ ಮಾತ್ರ ಕೇಳಿಸ್ತಾ ಇರುತ್ತೋ ಹೊರತಾಗಿ ಅದ್ರಲ್ಲಿ ಏನು ಕೂಡ ಒಂದು ಮಾತುಗಳು ಇರಲ್ಲ. ಹಾಗೇನೆ ಅದ್ರಲ್ಲಿ ಏನು ಒಂದು ಪಾಯಿಂಟ್ ಕೂಡ ಇರಲ್ಲ ಅಂತ ಹೇಳ್ಬೋದು. ನೋಡೋಣ ಕಾಯ್ದು ಬಿಗ್ ಬಾಸ್ ಯಾವ ರೀತಿಯಾಗಿ ಟರ್ನ್ ತಗೊಳುತ್ತೆ ಅಂತ. ವೈಲ್ಡ್ ಕಾರ್ಡ್ ಎಂಟ್ರಿಗಳಲ್ಲಿ ಇಬ್ರು ಜನ ಅಂತೂ ಡಮ್ಮಿ ಆಗಿ ಹೋಗಿದ್ದಾರೆ. ಇನ್ನೊಬ್ರು ರಘು ಅವರು ಚೆನ್ನಾಗಿ ಆಡ್ತಿದ್ದಾರೆ. ಕಾಯ್ದು ನೋಡೋಣ ಏನಾಗುತ್ತೆ ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯಾದ ವಿಡಿಯೋಗಳಿಗೆ ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.